ಕಾಲೇಜ್ ಹುಡುಗರು ಅಷ್ಟೇ, ಎಷ್ಟೋ ಜನ ಐ ಟಿ ಓದ್ತಾ ಇರ್ತಾರೆ. ಸಡನ್ನಾಗಿ ಒಂದು AI ಬಂದ್ಬಿಟ್ಟಿದೆಯಂತೆ, ಪ್ರೋಗ್ರಾಮಿಂಗ್ ಮಾಡಿಬಿಡುತ್ತಂತೆ, ಕೆಲಸನೇ ಇಲ್ವಂತೆ ಅಂತನೋ ಈ ಅರಬೆಂದ ನ್ಯೂಸ್ಗಳು ಅವ್ರಿಗೆ ತಲುಪಿ ನಾವು ಈ ಬ್ರ್ಯಾಂಡ್ಸ್ ತೊಗೊಂಡಿದ್ದೇ ಸರಿನಾ ತಪ್ಪು ಅನ್ನೋ ಯೋಚನೆಯಲ್ಲೂ ತುಂಬ ಜನ ಹುಡುಗರಿದ್ದಾರೆ. ಮಾಡೋದು ಏನು ಅಂತ ನಮಗೆ ಗೊತ್ತಿಲ್ವೇ, ಸಿಸ್ಟಮೇ ಸರಿ ಇಲ್ಲ ಚುಂಬೇಶ್ವರ. ಏನು AI ಅಂದರೆ ಯಾರನ್ನು ಕೇಳಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಡ್ತಾರೆ. ತುಂಡ್ ಹೈ ಕ್ಲಾಸ್ ಆವಾಸ, ಮೂರೊತ್ತು ಉಪವಾಸ. ಆದ್ರಿಂದ ಬಹಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ AI ಅಂದ್ರೆ ಏನು ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ, ಅದು ಒಂಥರ AI ಏನೇ. ಅದೇ ರೀತಿ ಗೂಗಲ್ ಮ್ಯಾಪ್ಸ್, ದಟ್ ಈಸ್ ಅನದರ್ ಫಾರ್ಮ್ ಆಫ್ AI. ಯಾವ ರೀತಿ AI ನಮಗೆ ಡೈಲಿ ಜೀವನದಲ್ಲಿ ಸಹಾಯ ಆಗಬಹುದು, ಯಾವ ರೀತಿ ನಾವು ಮಾಡೋ ಕೆಲಸದಲ್ಲಿ ಅದು ನಮ್ಗೆ ಸಹಾಯ ಮಾಡ್ಬೋದು, ಪ್ಲಸ್ ಈ ಒಂದು ಥ್ರೆಟ್ ಇದೆಯಲ್ಲ AI ಬಂದರೆ ಕೆಲಸ ಕಳ್ಕೊಂಡ್ಬಿಡ್ತೀವಿ, ಅದ್ರ ಬಗ್ಗೆನೂ ಗಮನ ಕೊಡೋಣ. ನಮಸ್ಕಾರ, ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಹರಟೆ ದಿನ. ಈ ನಡುವೆ ಬಹಳ ಸುದ್ದಿ ಮಾಡ್ತಿರೋ ವಿಷಯ ನಿಮ್ಮ ಮುಂದೆ ಇಷ್ಟಪಡ್ತಿದ್ದೀನಿ. ತುಂಬ ಹೋಟೆಲ್ಗಳಲ್ಲಿ, ಈ ದರ್ಶಿನಿ ಟೈಪ್ ಹೋಟೆಲ್ಗಳಿರ್ತಲ್ಲ, ವಯಸ್ಸಾದ ಮುದುಕರು ಕಾಫಿ ಕುಡಿತಾ ಇರುವಾಗ ಆಡೋ ಮಾತುಗಳು, ಕಾರ್ಪೊರೇಟಲ್ಲಿ ಕೆಲವು ಎಂಪ್ಲಾಯೀಸ್ಗಳು ತಮ್ಮಲ್ಲೇ ಗುಸ್ಗುಸೋ ಪಿಸ ಆಡೋ ಮಾತುಗಳು, ಮತ್ತು ಕಾಲೇಜ್ ಹುಡುಗರು ಏನಪ್ಪ ಅನ್ನೋ ಪ್ರಶ್ನೆ ಹೊತ್ಕೊಂಡು ಒಬ್ರನ್ನೊಬ್ರು ನೋಡ್ಕೊಳ್ಳೋ ಅಂಥ ವಿಚಾರ ಇಂದಿನ ಹರಟೆ ಟಾಪಿಕ್. AI ಅನ್ನೋ ಗುಮ್ಮ. ಯಾತಕ್ಕೆ ಕೆಲವು ವಯಸ್ಸಾದವರು ಹೋಟ್ಲುಗಳಲ್ಲಿ ಹಂಗೆ ಮಾತಾಡ್ತಾರೆ ಅದನ್ನು ನಾನು ನೋಡಿದ್ದೀನಿ. ನನ್ನ ಪ್ರಕಾರ ಕೆಲವ್ರಿಗೆ ಒಂದು ಭಾವನೆ ಇರುತ್ತೆ, ನಾನು ಬೆಳೆದಿದ್ದ ರೀತಿಯೇ ಸರಿ. ತುಂಬ ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ನೋಡಿ ಅವ್ರ ಲೈಫ್ ಸ್ಟೈಲ್, ಅವ್ರ ಪೇಸ್ ಆಫ್ ಲೈಫ್ ನೋಡಿ ನಮ್ಗೆ ಈ ಥರ ಇರಲಿಲ್ವಲ್ಲ ಅಂತನೋ ಒಂದು ಫೀಲಿಂಗ್ ಇದೆ, ತುಂಬ ಜನಕ್ಕಿದೆ. ಅದು ಅವ್ರನ್ನ ನೋಡೋ ದೃಷ್ಟಿನೇ ವಿಚಿತ್ರ ಇರುತ್ತೆ. ಯಾರಿಗೆ ಅಂಥ ಒಂದು ಕ್ಯಾಟಗರಿ ಆಫ್ ಎಂಪ್ಲಾಯೀಸ್ಗೆ ಒಂದು ಥ್ರೆಟ್ ಅಂತ ಒಂದು ಬಂದಿದೆ ಅಂತ ಅಂದ್ಕೊಂಡಾಗ ಇವ್ರಿಗೊಂಥರ ಮಜಾ ಸಿಗತ್ತೆ. ಅಂಥವ್ರು ನೋಡಿದ್ಯಾ, ಹಂಗಿದ್ದವನು ಹೆಂಗ್ಯದ, ಬರ್ತಾನೆ ಭೂಮಿಗೆ ನೆಲಕಿಳಿತಾನೆ ಅನ್ನೋ ರೀತಿ ಅರ್ಥ ಬರೋಂಗೆ ತಮ್ಮಲ್ಲೇ ಹೋಟೆಲ್ಗಳಲ್ಲಿ ಮಾತಾಡೋದನ್ನು ನಾನೇ ಕೇಳಿದ್ದೀನಿ. ಅದೇ ರೀತಿ ಕಾಲೇಜ್ ಹುಡುಗರು ಅಷ್ಟೇ, ಎಷ್ಟೋ ಜನ ಐ ಟಿ ಓದ್ತಾ ಇರ್ತಾರೆ. ಸಡನ್ನಾಗಿ ಒಂದು AI ಬಂದ್ಬಿಟ್ಟಿದೆಯಂತೆ, ಪ್ರೋಗ್ರಾಮಿಂಗ್ ಮಾಡಿಬಿಡುತ್ತಂತೆ, ಕೆಲಸನೇ ಇಲ್ವಂತೆ ಅಂತನೋ ಈ ಅರಬೆಂದ ನ್ಯೂಸ್ಗಳು ಅವ್ರಿಗೆ ತಲುಪಿ ನಾವು ಈ ಬ್ರ್ಯಾಂಡ್ಸ್ ತೊಗೊಂಡಿದ್ದೇ ಸರಿನಾ ತಪ್ಪು ಅನ್ನೋ ಯೋಚನೆಯಲ್ಲೂ ತುಂಬ ಜನ ಹುಡುಗರಿದ್ದಾರೆ. ಅದೇ ರೀತಿ ಕಾರ್ಪೊರೇಟ್ಗಳಲ್ಲೂ ಅಷ್ಟೇ, ಐ ಟಿ ಕಂಪನಿಗಳಲ್ಲಿ ಈಗಾಗಲೇ ತುಂಬ ಕಂಪ್ನಿಗಳು ಬೇರೆ ಬೇರೆ ಕಾರಣಗಳಿಗೆ ಡೌನ್ ಸೈಜ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಟೆನ್ಷನ್ನಲ್ಲೇ ಅವ್ರು ಇರೋವಾಗ ಇದೊಂದು ಹೊಸದಾಗೊಂದು ಇವ್ರಿಗೊಂದು ನ್ಯೂಸ್ ಬಂದು ಏನಪ್ಪ ಅನ್ನೋ ಚಿಂತೆ ಬಹಳ ಜನಕ್ಕೆ ಕಾಡ್ತಾ ಇದೆ. ಇವರೆಲ್ಲರಿಗೂ ಈ ಒಂದು ಎಪಿಸೋಡ್ ಮೂಲಕ AI ಅಂದರೆ ಏನು, ಅದು ನಿಜವಾಗ್ಲೂ ಗುಮ್ಮನ ಅಥವಾ ಅದು ನಮಗೆ ಅಮ್ಮನಾಗಿ ಬಂದಿದೆಯಾ ಅಂತ ತಿಳ್ಕೊಳ್ಳೋ ಮತ್ತು ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನು AI ಅಂದರೆ, ಸಿಂಪಲ್ಲಾಗಿ ಯಾರನ್ನು ಕೇಳಿದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಡ್ತಾರೆ. ಆ ಉತ್ತರ ಕೊಟ್ಟರೆ ಪ್ರಶ್ನೆ ಹಾಗೆ ಉಳಿಯುತ್ತೆ, ಏನು ಹಂಗಂದ್ರೆ ಅಂತ. ಆದ್ದರಿಂದ ಭಾಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ AI ಅಂದರೆ ಏನು ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. AI ಅಂದರೆ ಒಂದು ಮೆಷಿನ್ಗೆ ಬುದ್ಧಿ ಕೊಡೋದು. ಎಂಥ ಬುದ್ಧಿ? ಅನಲೈಸ್ ಮಾಡೋ ಅಂಥ ಬುದ್ಧಿ ಕೊಡೋದು, ಹೇಳ್ದಂಗೆ ಕೇಳೋ ಅಂಥ ಬುದ್ಧಿ ಕೊಡೋದು, ಹೀಗಾದರೆ ಹೇಗೆ ಅಂತನ್ನು ಯೋಚನೆ ಮಾಡೋ ಅಂಥ ಶಕ್ತಿ ಕೊಡೋ ಅಂಥ ಬುದ್ಧಿ ಕೊಡೋದು. ಬ್ರೀಫಾಗಿ ಹೇಳಬೇಕು ಅಂತಂದರೆ ಇಷ್ಟೇ AI. ಈ AI ಅನ್ನೋದು ಯಾಕೆ ಗುಮ್ಮ ಆಗಿ ಕಾಡ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆ ಈ AI ಏನಾದರೂ ಸಡನ್ನಾಗಿ ಧುತ್ ಅಂತ ನಮ್ಮ ಮುಂದೆ ಬಂದು ನಿಂತಿರೋದಾ, ಅಥವಾ ಈಗಾಗಲೇ ನಮ್ಮ ಜೀವನದಲ್ಲಿ AI ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷ ಯೋಚನೆ ಮಾಡೋಣ. ನಮ್ಮೆಲ್ಲರ ಮನೇಲೂ ಒಂದು ಅಲಾರಮ್ ಅಂತ ಇದ್ದೇ ಇದೆ. ಮುಂಚೆ ಅಲಾರಮ್ ಕ್ಲಾಕ್ ಅಂತಲೇ ಸೆಪರೇಟ್ ಆಗಿತ್ತು.
ಈಗ ಅದು ನಮ್ಮ ಮೊಬೈಲಲ್ಲೇ ಅಲಾರ್ಮ್ ಆಗುತ್ತೆ, ನಮ್ಮ ಗಡಿಯಾರದಲ್ಲಿ ಅಲಾರ್ಮ್ ಆಗುತ್ತೆ ಅಲ್ವೇ? ಈ ಅಲಾರಮ್ ಅನ್ನೋದು ಒಂದು AI. ಅಲಾರಮ್ಗೆ ಏನು ಬುದ್ಧಿ ಕೊಡ್ತೀವಿ? ಇಷ್ಟೊತ್ತಿಗೆ ನನ್ನ ಎಬ್ಸೋ ಹಂಗೆ ಒಂದು ಶಬ್ದ ಮಾಡು, ಆ ಶಬ್ದ ಈ ರೀತಿ ಇರಲಿ, ಅದು AI ಕೂಡ. ನಮ್ಮ ಮನೇಲಿರೋ ಗೀಝರ್ ಒಂದು ಟೈಪ್ ಆಫ್ AI. ನಾವು ಯಾವುದನ್ನ ಸ್ಟವ್ನಲ್ಲಿ ಸ್ಟವ್ ಹತ್ತಿಸಿ ಒಂದು ಪಾತ್ರೆ ನೀರು ಬಿಸಿ ಇಟ್ಟು ಮರ್ತು ಬಿಟ್ಟರೆ ಏನಾಗುತ್ತೆ? ನೀರು ಕುದ್ದು ಆವಿಯಾಗಿ ಆ ಪಾತ್ರೆ ಕರ್ಕಲಾಗ್ಬಿಡುತ್ತೆ ಅಲ್ವೇ? ಈ ಗೀಝರಲ್ಲಿ ಒಂದು AI ಇದೆ. ಅದೇನು ಮಾಡುತ್ತೆ? ಈ ನೀರು ಇಷ್ಟು ಟೆಂಪ್ರೇಚರ್ಗೆ ಬಂದಾಗ ನಾನೇ ಆಫ್ ಆಗ್ತೀನಿ. ಯಾವಾಗ ಆ ಟೆಂಪ್ರೇಚರ್ ಕೆಳಗಡೆ ಬರುತ್ತೆ, ತಿರ್ಗಾ ನಾನು ನನ್ನ ಹೀಟರ್ನ ಆನ್ ಮಾಡಿ ನೀರನ್ನು ಬಿಸಿ ಮಾಡ್ತೀನಿ. ಅದು ಒಂದು AI. ನಾವೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ, ಅದು ಒಂಥರ AI. ಅದೇ ರೀತಿ ಗೂಗಲ್ ಮ್ಯಾಪ್ಸ್ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗಾನ ಹೋಗಬೇಕು ಅಂತಂದರೆ ಗೂಗಲ್ ಮ್ಯಾಪ್ ನಮಗೆ ತಿಳಿಸುತ್ತೆ ಹೆಂಗೆ ಹೋದರೆ ಬೇಗ ತಲುಪ್ಬೋದು. ದಟ್ ಈಸ್ ಅನದರ್ ಫಾರ್ಮ್ ಆಫ್ AI. ಆನ್ಲೈನ್ ಶಾಪಿಂಗ್ ಸಜೆಷನ್ಸ್ ನಮ್ಗೆ ತುಂಬ ಬರುತ್ತೆ. ಎಲ್ಲೋ ನಾವು ಏನೋ ಒಂದು ಸರ್ಚ್ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಮೊನ್ನೆ ನಾನು ಯಾವುದೋ ಒಂದು ಕಾರಣಕ್ಕೆ ಲಿವರ್ ಕೇರ್ ಬಗ್ಗೆ ನಾನು ಸುಮ್ಮನೆ ಒಂದು ಬ್ರೌಸ್ ಮಾಡ್ತಾ ಇದ್ದೆ. ಒಂದು 20 ಸಜೆಷನ್ಗಳು ಬಂತು. ನಾನೇ ಕೇಳಿರಲಿಲ್ಲ, ಒಬ್ಬನ್ನೂ ಕೇಳಿರಲಿಲ್ಲ. ಸೊ ಯಾವ ಒಂದು ಸಜೆಷನ್ನು ನನಗೆ ಬಹಳ ಅಪೀಲ್ ಆಯಿತೋ ಆ ಒಂದು ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ಕೊಂಡ್ಕೊಂಡೆ. ಈ ರೀತಿ ಆನ್ಲೈನ್ ಸಜೆಷನ್ ಕೊಡೋದು ಕೂಡ ಒಂಥರ AI. ಇಷ್ಟೇ ಯಾಕೆ, ನಮ್ಮಲ್ಲಿ ನಡುವೆ ತುಂಬ ಮನೆಗಳಲ್ಲಿ ಈ ಕಸ ಗುಡ್ಸೋಕ್ಕೆ ಸಾರಿಸೋದು ಕೂಡ ಒಂದು ಮಿಷಿನ್ ಬಂದುಬಿಟ್ಟಿದೆ. ನಮ್ಮ ಮನೆಯಲ್ಲೂ ಇದೆ. ನಾವು ಅದಕ್ಕೊಂದು ಹೆಸರು ಇಟ್ಟಿದ್ದೀವಿ. ಮುಂಚೆ ನಮ್ಮಲ್ಲೆಲ್ಲ ಈ ಥರ ಸೌಕರ್ಯ ಇಲ್ಲದೇ ಇದ್ದಾಗ ಮನೆಗೊಬ್ಬಳು ಕೆಲಸದವಳು ಬರೋಳು, ಮುನಿಯಮ್ಮ ಅಂತ ಅವಳ ಹೆಸರು. ಸೊ ನಮ್ಮ ಮಿಷಿನ್ಗೆ ಮುನಿಯಮ್ಮ ಅಂತಲೇ ಹೆಸರಿಟ್ಟಿದ್ದೀವಿ. ಆ ಮುನಿಯಮ್ಮಗೆ ಈ ರೂಮ್ ಕ್ಲೀನ್ ಮಾಡುವಂತೆ ಪ್ರೋಗ್ರಾಮ್ ಮಾಡಿ ಬಿಟ್ಬಿಟ್ರೆ ಆ ರೂಮ್ನ ನೀಟಾಗಿ ಅದರ ಪ್ರಕಾರ ಕಸ ಗುಡಿಸಿ, ಬಹುಶಃ ಮುನಿಯಮ್ಮ ಗುಡಿಸೋದಕ್ಕಿಂತ ಚೆನ್ನಾಗೇ ಗುಡಿಸಿ ಕ್ಲೀನಾಗಿ ಸಾರಿಸಿ ಬಂದು ಸ್ವಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಅದು AI ಅಲ್ವೇ? ಈ ರೀತಿ ಈ AI ಅನ್ನೋದು ಥಟ್ ಅಂತ ನಮ್ಮ ಮುಂದೆ ಬಂದು ನಿಂತಿರೋದಲ್ಲ. ಅದು ಈಗಾಗಲೇ ಅದು ನಮ್ಮ ಜೀವನದಲ್ಲಿ ಬಂದು ಆಗಿದೆ. ಯಾವುದೇ ಒಂದು ಡೆವಲಪ್ಮೆಂಟ್ ರೀತಿ ಅದು ಸ್ವರೂಪ ಕೂಡ ಬೆಳೀತಾನೆ ಹೋಗ್ತಾ ಇದೆ ಅಷ್ಟೇ. ಸೊ AI ಅನ್ನೋದು ಗುಮ್ಮ ಅಂತ ನೋಡಿದ್ರೆ ಅದು ಸರಿಯಾದ ರೀತಿಯಲ್ಲ. ಅದನ್ನು ನಮ್ಮ ಅಮ್ಮ ಅಂತ ನೋಡೋಣ, ಆವಾಗ ನಾವು ಅದನ್ನು ನೋಡೋ ರೀತಿಯೇ ಬದಲಾಗುತ್ತೆ. ಯಾವ ರೀತಿ AI ನಮಗೆ ನಮ್ಮ ಡೈಲಿ ಜೀವನದಲ್ಲಿ ಯಾವ ರೀತಿ ಸಹಾಯ ಆಗಬಹುದು ಅದ್ರ ಬಗ್ಗೆನೂ ಗಮನ ಕೊಡೋಣ. ಯಾವ ರೀತಿ ನಾವು ಮಾಡೋ ಕೆಲಸದಲ್ಲಿ ಅದು ನಮ್ಗೆ ಸಹಾಯ ಮಾಡ್ಬೋದು ಅದನ್ನು ನೋಡೋಣ. ಪ್ಲಸ್ ಈ ಒಂದು ಥ್ರೆಟ್ ಇದೆಯಲ್ಲ, AI ಬಂದರೆ ಕೆಲಸ ಕಳ್ಕೊಂಡ್ಬಿಡ್ತೀವಿ, ಅದ್ರ ಬಗ್ಗೆನೂ ಗಮನ ಕೊಡೋಣ. ಯಾಕೆ ಅಂತಂದರೆ ಈ ಗುಮ್ಮನ ಸರಿಯಾದ ರೀತಿಯಲ್ಲಿ ಯಾವಾಗ ನಾವು ಅರ್ಥ ಮಾಡ್ಕೊತೀವೋ ಆಗಲೇ ನಮ್ಗೆ ಗೊತ್ತಾಗೋದು ಇದು ಗುಮ್ಮ ಅಲ್ಲ, ಇದು ನಿಜವಾಗ್ಲೂ ನಮ್ಮ ಅಮ್ಮ ಅಂದ್ಬಿಟ್ಟು ಅಂತ. ನಾನು ಕೆಲಸ ಮಾಡೋ ಸಮಯದಲ್ಲಿ ಅಂತಂದರೆ ಒಂದು 60s 70s ಆ ಟೈಮಲ್ಲಿ ನಾನು ವಾಪಸ್ ಹೋದರೆ ಯೋಚನೆ ಮಾಡಿದ್ರೆ ಹಿಂಗಿತ್ತು ಅಂತ. ಆವಾಗೆಲ್ಲ ಆಗಲೂ ಬ್ಯಾಂಕ್ಗಳಿತ್ತು. ಏನಿತ್ತು ಬ್ಯಾಂಕ್ ಪ್ರೋಸೆಸ್ ಏನಿತ್ತು? ನನಗೇನಾದರೂ ದುಡ್ಡು ಬೇಕು ಅಂತಂದರೆ ನಾನು ಒಂದು ಚೆಕ್ ಬರೆದು ಕೌಂಟರ್ಗೆ ಹೋಗಿ ಕೌಂಟರ್ ಮುಂದೆ ಹೋಗಿ ನಿಲ್ತಾ ಇದ್ದೆ. ಆ ಕೌಂಟರಲ್ಲಿರೋ ಕ್ಲರ್ಕು ತಪ್ಪದು ಒಂದಷ್ಟು ರಿಜಿಸ್ಟರ್ಗಳನ್ನು ಅದು ಹುಡುಕಿ, ನನ್ನ ಅಕೌಂಟ್ ನಂಬರ್ ಇರೋ ಕರೆಕ್ಟಾಗಿರೋ ರಿಜಿಸ್ಟರ್ ಹುಡುಕಿ ಅದನ್ನು ಪೇಜ್ ತೆಗೆದು ಅದರಲ್ಲಿ ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿ, ನಾನು ಚೆಕ್ ಏನು ಕೊಟ್ಟಿದ್ದೀನೋ ಅದನ್ನು ಅದರಲ್ಲಿ ಎಂಟ್ರ್ ಮಾಡಿ ಅಮೌಂಟ್ನ ಡೆಬಿಟ್ ಮಾಡಿ, ಆಮೇಲೆ ಅವ್ರಗಳ ಪಕ್ಕ ಒಂದು ಡ್ರಾಯರ್ ಒಂದು ಇರೋದು, ಆ ಡ್ರಾಯರಲ್ಲಿ ಎಳೆದು ಅದರಲ್ಲಿ ನಾನು ಫಾರ್ಮ್ ಫಿಲಪ್ ಮಾಡಿದಾಗ ಒಂದು ಸಿಗ್ನೇಚರ್ ಮಾಡಿಕೊಡ್ತಿದ್ದೆ. ಆ ಸಿಗ್ನೇಚರ್ ಕಾರ್ಡನ್ನು ನೋಡಿ ಈ ಚೆಕ್ಕಲ್ಲಿರೋ ಸಿಗ್ನೇಚರು ಮತ್ತು ಆ ಸಿಗ್ನೇಚರು ಎರಡೂ ತಾಳೆ ಆಗ್ತಿದೆಯಾ ಅಂತ ನೋಡಿ ಎಲ್ಲ ಸರಿ ಹೋದರೆ ಚೆಕ್ ಈಸ್ಕೊಂಡು ನನಗೆ ದುಡ್ಡು ಕೊಡೋನು. ಈ ಎಲ್ಲ ಪ್ರೋಸೆಸ್ಸು ಸುಮಾರು ಒಂದು 15-20 ನಿಮಿಷ ನಡೆಯೋದು. ನಾನು ಏನಾದರೂ ಮರೆತುಬಿಟ್ಟು
2 ಗಂಟೆ ಮೇಲೆ ನಾನು ಬ್ಯಾಂಕಿಗೆ ಹೋಯ್ತು ಅಂತಂದರೆ ಬ್ಯಾಂಕ್ ಬಾಗಿಲು ನಮಗೆ ಕ್ಲೋಸ್ ಆಗಿಬಿಟ್ಟಿರೋದು. ಮುಂದಿನ ದಿವಸದ ತನಕ ನಾನು ಅದು ಚೆಕ್ ಇಟ್ಕೊಂಡು ಕೂಡ ಯೂಸ್ ಇಲ್ಲ ಅಂಥ ಸ್ಥಿತಿ ಇರೋದು. ಏನಾದರೂ ಆಗಿ 4-5 ದಿವಸ ಒಟ್ಟಿಗೆ ರಜಾ ಬಂದುಬಿಟ್ರೆ ಬ್ಯಾಂಕಿಗೆ, ಅಯ್ಯೋ ನಮಗಿರೋ ಟೆನ್ಷನ್ನೇ ಬೇರೆ. ಅದು 4 ದಿವಸಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಇವತ್ತೇ ಡ್ರಾ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ. ಈಗ ATM ಅನ್ನೋ AI ಈ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟಿದೆ ಅಲ್ವಾ. ಕ್ಷಣಾರ್ಧದಲ್ಲಿ ಯಾವುದೇ ರೀತಿ ಪೇಪರು ಖರ್ಚು ಮಾಡ್ದಿರೆ ಒಂದೇ ಒಂದು ಪ್ಲಾಸ್ಟಿಕ್ ಕಾರ್ಡಿಂದ ನನಗೆಷ್ಟು ದುಡ್ಡು ಬೇಕೋ, ಅಫ್ಕೋರ್ಸ್ ನನ್ನ ಹತ್ರ ದುಡ್ಡು ಇದ್ದರೆ ಆ ದುಡ್ಡನ್ನು ನಾನು ವಿಡ್ರಾ ಮಾಡ್ಬೋದಲ್ವೇ. ಈ ಬ್ಯಾಂಕ್ ಆಟೋಮೇಷನ್ ಮಾಡಿದಾಗ ಬಹಳ ಜನ ಸ್ಟ್ರೈಕ್ ಮಾಡಿದರು. ಏನು ಭಯ ಇತ್ತು ಅವ್ರಿಗೆ? ಭಯ ಸ್ವಾಭಾವಿಕನೇ, ಕೆಲಸ ಕಳ್ಕೊಂಡ್ಬಿಡ್ತೀವಿ, ಎಲ್ಲ ಕೆಲಸ ಕಿತ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಬ್ಯಾಂಕ್ ಯೂನಿಯನ್ಗಳು ಭಾಳ ಸ್ಟ್ರಾಂಗ್ ಇದ್ವು ಆಗಿನ ಕಾಲದಲ್ಲಿ. ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿ ಆದರೂ ಒಳ್ಳೆಯದನ್ನು ಸಾಧಿಸಲೇಬೇಕು ಅಂತ ಯಾವ್ಯಾವ ರೀತಿ ಜನಗಳಿಗೆ ಕನ್ವಿನ್ಸ್ ಮಾಡಬೇಕೋ ಅಷ್ಟು ಕನ್ವಿನ್ಸ್ ಮಾಡಿ ಬ್ಯಾಂಕಿಂಗಲ್ಲಿ ಆಟೋಮೇಷನ್ ತಂದರು. ಎಷ್ಟು ಅನುಕೂಲ ಆಯ್ತಲ್ವೇ. ಅದೇ ರೀತಿ ರೈಲ್ವೆ ಟಿಕೆಟಿಂಗ್ ಕೂಡ. ಈಗ ನಮಗೆ ರೈಲ್ವೆ ಟಿಕೆಟಿಂಗ್ ಅನ್ನೋದು ಒಂದು ಕೆಲಸ ಅಂತಲೇ ಅನಿಸಲ್ಲ. ಆಟೋನಲ್ಲಿ ಹೋಗ್ತಾ ಟಿಕೆಟ್ ಬುಕ್ ಮಾಡ್ಬೋದು, ಹಾಸಿಗೆ ಮೇಲೆ ಮಲ್ಕೊಂಡು ಟಿಕೆಟ್ ಬುಕ್ ಮಾಡ್ಬೋದು. ಮುಂಚೆ ಹಿಂಗಿರಲಿಲ್ಲ. ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು, ಹನುಮಂತನ ಬಾಲದ ಥರ ಕ್ಯೂಗಳು ಇರ್ತಿತ್ತು, ಫಾರಮ್ ಫಿಲಪ್ ಮಾಡಬೇಕಿತ್ತು, ದುಡ್ಡು ಕೊಡಬೇಕಿತ್ತು, ಚಿಲ್ಲರೆ ಇಸ್ಕೋಬೇಕಿತ್ತು, ಎಷ್ಟು ಕಷ್ಟ ಇತ್ತು. ಈಗ ಟಿಕೆಟಿಂಗ್ ಆಟೋಮೇಟ್ ಮಾಡಿದ್ಮೇಲೆ ಬಹಳ ಈಸಿಯಾಗಿ ಹೋಗಿದೆ. ಅದೇ ರೀತಿ ನಮ್ಮಲ್ಲಿ ತುಂಬ ಜನ ಟೈಪಿಸ್ಟ್ಗಳಿದ್ವಿ. ಟೈಪಿಸ್ಟ್ಗಳು ಅಂತಲೇ ಒಂದು ಪ್ರೊಫೆಷನ್ ಇತ್ತು. ನಾನು ಆ ಪ್ರೊಫೆಷನ್ ಮೂಲಕನೇ ನನ್ನ ಕಾರ್ಪೊರೇಟ್ ಕೆರಿಯರ್ ಶುರು ಮಾಡಿದ್ದು. ಮ್ಯಾನ್ಯುಯಲ್ ಟೈಪ್ರೈಟರಿಂದ ಎಲೆಕ್ಟ್ರಾನಿಕ್ ಟೈಪ್ರೈಟರ್ ಬಂತು. ಸ್ವಲ್ಪ ಅನುಕೂಲ ಅಂತ ಅನ್ನಿಸ್ತು. ಆಮೇಲೆ ಕಂಪ್ಯೂಟರ್ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಟೈಪ್ರೈಟರ್ಸ್. ಕಂಪ್ಯೂಟರ್ ಬೇರೆ ಇನ್ನೇನೇನೋ ಮಾಡೋದು, ಬಟ್ ಇಟ್ ಆಲ್ಸೋ ಇನ್ ಎ ಸೆನ್ಸ್ ರೀಪ್ಲೇಸ್ಡ್ ಟೈಪ್ರೈಟರ್ಸ್. ಆವಾಗ ಭಯ ಹುಟ್ಕೊಳ್ತು, ಅಯ್ಯಯ್ಯೋ ನನ್ನ ಕೆಲಸ ಹೋಗ್ಬಿಡತ್ತಾ? ಇಲ್ಲ, ಇನ್ನು ಈ ಬ್ಯಾಂಕಿಂಗ್ ಆಗಲಿ, ಈ ರೈಲ್ವೇಸ್ ಆಗಲಿ, ಈ ಕಂಪ್ಯೂಟರ್ ಆಗಲಿ ಶುರುವಿನಲ್ಲಿ ಭಯ ತಂತು ಜನಗಳಿಗೆ, ಒಪ್ಕೊತೀನಿ. ಆದರೆ ಆಮೇಲೆ ಏನಾಯಿತು ಅಂತ ನಾವು ನೋಡಿದ್ರೆ ಆ್ಯಕ್ಚುಲಾಗಿ ಅದೇನು ಮಾಡ್ತು ಅಂತಂದರೆ ನಮ್ಮ ಕೆಲಸನ ಈಸಿ ಮಾಡ್ತು, ಮತ್ತು ಇನ್ನೂ ಮುಖ್ಯವಾಗಿ ಜಾಸ್ತಿ ಕೆಲಸಗಳು ಸಿಗೋ ಹಂಗಾಯಿತು. ಮುಂಚೆ ಬ್ಯಾಂಕ್ ಅಂತಂದರೆ ಬರೀ ಗೌರ್ಮೆಂಟ್ ಬ್ಯಾಂಕ್ಸ್ ಅಂತ ಇತ್ತು. ಇವಾಗ ಬ್ಯಾಂಕ್ ಅಂತಂದರೆ ಎಷ್ಟು ಗೌರ್ಮೆಂಟ್ ಬ್ಯಾಂಕ್ಗಳಿದೆಯೋ ಅದರ ದುಪ್ಪಟ್ಟು ಪ್ರೈವೇಟ್ ಬ್ಯಾಂಕ್ಗಳಿವೆ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆ ಥರ ನೋಡೋಕ್ಕೆ ಹೋದರೆ ಮುಂಚೆ ಇದ್ದಿದ್ದಕ್ಕಿಂತ ಜಾಸ್ತಿನೇ ಆಯಿತೆ ಹೊರತು ಈ AI ಅಂತ ಯಾವುದು ಬಂತಲ್ಲ ಈ ಸೆಕ್ಟರ್ಗಳಲ್ಲಿ ಯಾವುದು ಕಮ್ಮಿ ಆಗಲಿಲ್ಲ. ಆದ್ದರಿಂದ AI ಗುಮ್ಮ ಅಲ್ಲ, ಅದು ನಮ್ಮ ಅಮ್ಮನೇ. ಈಗ ಯಾಕೆ ಜನಗಳಿಗೆ AI ಬಗ್ಗೆ ಭಯ ಬಂದಿದೆ? ಸ್ವಲ್ಪ ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. ಎಲ್ಲ ಟೆಕ್ನಾಲಜಿನೂ ಅಪ್ಗ್ರೇಡ್ ಆಗೋದು ಸ್ವಾಭಾವಿಕ. ಹೇಳ್ತಾರಲ್ಲ, ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ. ಅಂದರೆ ಬದಲಾವಣೆ ನಿರಂತರ ಅಂತ. ಆ ಥರ ಈ AIನಲ್ಲೂ ಬದಲಾವಣೆಗಳಾಗ್ತಿದೆ. ಮುಂಚೆ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತ ತೊಗೊಂಡ್ರೆ AIನ ಯಾವುದಕ್ಕೆ ಉಪಯೋಗಿಸ್ಕೊತಾ ಇದ್ರು? ಚಿಕ್ಕ ಪ್ರೋಗ್ರಾಮ್ಗಳು ಬರೆಯೋಕ್ಕೆ. ಸಿಂಟ್ಯಾಕ್ಸ್, ಇದನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅರ್ಥ ಮಾಡ್ಕೊತಾರೆ. ಅಂತಂದರೆ ಯಾವ್ಯಾವ ಅಕ್ಷರಗಳು ನಾವು ಹಾಕಿದ್ರೆ ಏನೇನಾಗತ್ತೆ, ಕರೆಕ್ಟ್ ಅಕ್ಷರಗಳು, ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಅಕ್ಷರಗಳಿರ್ಬೋದು, ಸೈನ್ಸ್ ಇರ್ಬೋದು, ಅದರಲ್ಲಿ ಏನಾದರೂ ತಪ್ಪಿದರೆ ಕಂಡುಹಿಡಿಯೋಕ್ಕೆ ನಾವು AIನ ಉಪಯೋಗಿಸ್ಕೊತಾ ಇದ್ರು. ಚಿಕ್ಕದು ಯಾವುದಾನ ಒಂದು ಪ್ರೋಗ್ರಾಮಿಂಗ್ ಕೋಡಿಂಗ್ ಮಾಡೋದಕ್ಕೆ AIನ ಉಪಯೋಗಿಸ್ಕೊತಾ ಇದ್ರು. ಒಂದು ಪ್ರೆಸೆಂಟೇಷನ್ ಮಾಡೋದಕ್ಕೆ AIನ ಉಪಯೋಗಿಸ್ಕೊತಾ ಇದ್ರು. ಇವಾಗ ಅದರ ವಿಸ್ತಾರ ಜಾಸ್ತಿಯಾಗಿದೆ, ಅಷ್ಟೇ, ಬೇರೆ ಇನ್ನೇನಾಗಿಲ್ಲ. ಈಗ ಅದು ಪ್ರೋಗ್ರಾಮಿಂಗ್ ಮಾಡ್ಬೋದು. ಅದಕ್ಕೆ ನಾವು ಕೊಡಬೇಕಾದ ಇನ್ಪುಟ್ಸ್ ಕೊಡ್ತು ಅಂತಂದರೆ AI ಕ್ಯಾನ್ ನೌ ಡಿಸೈನ್ ಈವನ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಅದೇ ರೀತಿ ಎಂಥ ಕಾಂಪ್ಲಿಕೇಟೆಡ್ ಸಿಂಟ್ಯಾಕ್ಸ್ ಆದರೂ ಕೂಡ ಕ್ಷಣಾರ್ಧದಲ್ಲಿ ಅದು ಬರೆಯುತ್ತೆ, ತಪ್ಪಿಲ್ದಂಗೆ ಬರೆಯುತ್ತೆ. ಈಗಾಗಲೇ AIನ ಕಸ್ಟಮರ್ ಸರ್ವಿಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಬೇಸಿಕ್ ಕಸ್ಟಮರ್ ಸರ್ವಿಸ್ ಡೆಲಿವರಿನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೂ ಅದನ್ನು ಯೂಸ್ ಮಾಡೋ ಥರ ಆಗತ್ತೆ, ಖಂಡಿತ ಆಗುತ್ತೆ. ಅದು ಒಳ್ಳೆಯದೇನೆ.
ಸೊ ಈ ರೀತಿ ಕೆಲವು ಬದಲಾವಣೆಗಳಾಗೋದು ಆಗೋ ಸಮಯದಲ್ಲಿ ಆತಂಕ ಮೂಡಿಸೋದು ಸ್ವಾಭಾವಿಕ. ಯಾವ ರೀತಿ ಹಿಂದೆ ಕೆಲವು ಆಟೋಮೇಷನ್ ಎಕ್ಸಾಂಪಲ್ಸ್ ನಾನು ಕೊಟ್ಟನಲ್ಲ, ಅದಾದಾಗ ಯಾವ ರೀತಿ ಆತಂಕ ಇತ್ತೋ ಈಗಲೂ ಆ ಆತಂಕ ಇದೆ, ಸ್ವಾಭಾವಿಕ. ಆದರೆ ಹಿಂದೆ ಯಾವ ರೀತಿ ಅದು ನಮ್ಮ ಕೆಲಸನ ಈಸಿ ಮಾಡ್ತೋ, ಹಿಂದೆ ಯಾವ ರೀತಿ ಅದು ಇನ್ನೂ ಜಾಸ್ತಿ ಕೆಲಸಗಳಿಗೆ ಅವಕಾಶ ಮಾಡಿಕೊಡ್ತೋ, ಜಾಸ್ತಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ತೋ, ಆ ಥರ ಈಗ ಬರ್ತಿರೋ ಟೆಕ್ನಾಲಜಿ ಕೂಡ ನಾವು ಅದ್ರ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ನಾವು ಅದನ್ನು ಉಪಯೋಗಿಸ್ಕೊಂಡು ಹೆಂಗೆ ಬೆಳಿಬಹುದು ಅಂತ ಯೋಚನೆ ಮಾಡೋದು ಅದು ಸರಿಯಾದ ರೀತಿ. ನಮ್ಮ ಸ್ಟೂಡೆಂಟ್ಸು ಯಾವ ರೀತಿ ಅವ್ರಿಗಾಗಲೇ ಎಐನ ಯೂಸ್ ಮಾಡ್ತಾ ಇದ್ದಾರೆ, ಓದಿದ್ದ ಸಬ್ಜೆಕ್ಟ್ನ ಸಮ್ಮರಿ ಮಾಡೋದ್ರಲ್ಲಿ ಎಐ ಈಗಾಗಲೇ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೆ. ಓದೋದಕ್ಕೆ ಒಂದು ಕ್ಯಾಲೆಂಡರ್ ಮಾಡ್ಕೊಡ್ಬೇಕು ಅಂತಂದರೆ ಎಐ ಹೆಲ್ಪ್ ಮಾಡುತ್ತೆ. ಯಾವಾಗ ಎಷ್ಟು ಏನು ಓದಬೇಕು ಈಗಾಗಲೇ ಎಐ ಅವ್ರಿಗಾಗಲೇ ಸಹಾಯ ಮಾಡ್ತಾ ಇದೆ ಅಲ್ವೇ. ನಮ್ಮಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೊತಾ ಇದ್ದೀವಿ. ಇದುವರೆಗೂ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳೋಕೆ ಶುರು ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಅನುಕೂಲ ಆಗುತ್ತೆ, ನಿಮ್ಮ ಡೈಲಿ ಲೈಫ್ ಎಷ್ಟು ಈಸಿ ಆಗುತ್ತೆ ಅಂದ್ಬಿಟ್ಟು ಅಂತ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಈಗ ಫ್ಯಾಮಿಲಿ ಬಜೆಟಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ನಮ್ಗಳ ಟೈಮಲ್ಲಿ ಹಂಗೆ ಇರಲೇ ಇರಲಿಲ್ಲ. ಎಷ್ಟೋ ದುಡಿಯೋದು, ಎಷ್ಟೋ ಖರ್ಚು ಮಾಡ್ತಾಯಿದ್ವಿ, ತಿಂಗಳ ಮಧ್ಯೆನೇ ಕಣ್ ಬಾಯ್ ಬಿಡೋದು, ತಿಂಗಳ ಕೊನೆ ಬಂದಾಗ ಸಂಬಳ ಬಂದಾಗ ಉಸ್ಸಪ್ಪ ಅಂತ ನೆಮ್ಮದಿ ಬಿಡೋದು, ಇದೇ ನಮ್ಗಳಾಗಿತ್ತು. ಬಟ್ ಈಗ ಎಐ ಸಹಾಯದಿಂದ ತುಂಬ ಫ್ಯಾಮಿಲೀಸು ಬಜೆಟಿಂಗ್ ಮಾಡ್ಕೊತಾರೆ. ಯಾವುದಕ್ಕೆ ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾವಾಗ ಖರ್ಚು ಮಾಡಬೇಕು ಎಲ್ಲ ಎಐ ಈಗಾಗಲೇ ಉಪಯೋಗಿಸ್ಕೊತಾ ಇದ್ದಾರೆ. ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ, ನಮ್ಮ ಕೆಲಸನ ಈಸಿ ಮಾಡ್ಕೊಳ್ಳೋಣ. ಇದು ಎರಡನೇ ಥರ ಈಗಾಗಲೇ ನಮಗದು ಎಐ ಸರ್ವ್ ಮಾಡ್ತಾಯಿದೆ. ಇನ್ನು ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಿಗೆ ಬಂದರೆ